ಅಣ್ಣನ ಪ್ರೀತಿಯನ್ನ ನಿರಾಕರಿಸಿದ ಯುವತಿಯನ್ನ ತಮ್ಮ ಕೊಂದುಬಿಟ್ಟಿದ. ಇತ್ತೀಚೆಗೆ ರಾಜ್ಯದಲ್ಲಿ ಆಗ್ತಾ ಇರುವಂತ ಈ ರೀತಿಯಾದಂತ ಲವ್, ಆ ನಂತರದಲ್ಲಿ ಗಲಾಟೆ, ಆ ನಂತರದಲ್ಲಿ ಮರ್ಡರ್, ಈ ಪ್ರಕರಣಗಳನ್ನ ಬಹಳ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಈ ಪ್ರಿಯತಮೆ ಹೊಡ್ಕೊಂಡು ಸಾಯೋದಿಕ್ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಪ್ರಿಯಕರನ್ ತಮ್ಮ ಬೇರೆ ಎಂಟ್ರಿ ಕೊಟ್ಟವನಿಲ್ಲಿ. ಸೊ ಲವ್ ಮತ್ತು ಮರ್ಡರ್ ಕಹಾನಿ ಇದು. ಬೆಂಗಳೂರಿನ HAL ರಸ್ತೆಯ ಕೋಡಿಹಳ್ಳಿಯಲ್ಲಿ ನಡೆದಿರುವಂತ ಕೃತ್ಯ. ಜುಲೈ 13ನೇ ತಾರೀಕಿನಂದು ಅಮೃತಾಗೆ ಸೂರ್ಯ ಎಂಬಾತ ಚಾಕುವನ್ನ ಇರಿದಿದ್ದ. 3 ದಿನ ಆಸ್ಪತ್ರೆಯಲ್ಲಿ ನೆರಳಾಡಿ ಚಿಕಿತ್ಸೆ ಫಲಿಸದೆ ಅಮೃತ ಸಾವನ್ನಪ್ಪಿದ್ದರು. ವಿದ್ಯಾಭ್ಯಾಸದ ಜೊತೆಗೆ ಕೆಲಸ ಮಾಡ್ಕೊಂಡಿದ್ರಂತೆ ಅಮೃತ. ಕಾನೂನು ವ್ಯಾಸಂಗದ ಜೊತೆಗೆ ಪಿಜ್ಜಾ ಶಾಪ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಅಣ್ಣನ ಪ್ರೀತಿಯನ್ನ ನಿರಾಕರಿಸಿದ್ಲು ಅಂತ ಹೇಳಿ ಆತನನ್ನ ಉಳಿಸಲ್ಲ ಅಂತ ಸೂರ್ಯ ಈ ರೀತಿಯಾದಂಥ ಕೃತ್ಯ ಎಸಗಿದಾನಂತೆ. ನಡುರಸ್ತೆಯಲ್ಲಿ ಬಂದು ಕೊಲೆ ಮಾಡ್ತಾನೆ ಅಂತ ಅಂದ್ರೆ ಹೇಗೆ? ಆರೋಪಿ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಅಮೃತ ಸಹಪಾಠಿ ಚಿಯಾನ್ ರವೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಳ್ಳೆ ಹುಡುಗಿ, ಲಾಯರ್ ಆಗ್ಬೇಕು ಅಂತ ಅಂದ್ಕೊಂಡಿದ್ಲು. ಪಾಪ ಇದು ಬಹಳ ದುರಂತದ ಸಂಗತಿ. ಇಂಥವ್ರನ್ನೆಲ್ಲ ಹೆಡೆಮುರಿ ಕಟ್ಟೋ ಕೆಲಸ ಆಗ್ಬೇಕಿದೆ. ಆತ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ತುಂಬ ಒಂದು ಬೇಸರದ ಸಂಗತಿ. ಅವ್ರು ಡ್ಯೂಟಿಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈವ್ನಿಂಗ್ ಒಂದು ಅರೌಂಡ್ 4 o'clock ಆಗಿದೆ ಇನ್ಸಿಡೆಂಟು. ಬಂದಿರೋಂಥ ವ್ಯಕ್ತಿ ಹಿಂದೆಯಿಂದ ಚುಚ್ಚಿ ಪರಾರಿಯಾಗಿ ಟ್ರೈ ಮಾಡಿದ್ದಾನೆ. ಅವನಲ್ಲೇ ಸಿಕ್ಕಾಕೊಂಡಿದ್ದಾನೆ ಅದೇ ಸ್ಪಾಟಲ್ಲಿ. ಲೋಕಲ್ ಅವರು ಹಿಡಿದು ಕೊಟ್ಟಿದ್ದಾರೆ. ಡೆತ್ ಆಗಿದೆ. 15th ಡೆತ್ ಆಗಿರೋದು, ನಿನ್ನೆ ನೈಟು. ಇನ್ನೂ ಬಾಡಿ ಸಿಕ್ಕಿಲ್ಲ ಸರ್. ಆಗಿರ್ಬೋದು ಸರ್, ಫ್ರೆಂಡ್ ಆಗಿರ್ಬೋದು. ನಮಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ. ಅವ್ರ ಫ್ಯಾಮಿಲಿ ಏನೂ ಡಿಸ್ಕ್ಲೋಸ್ ಮಾಡಿಲ್ಲ ಇನ್ನು. ನಮಗೊಂದು ಒಳ್ಳೆ ಫ್ರೆಂಡ್ ಆಗಿದ್ದರು, LLB ಸ್ಟೂಡೆಂಟ್ ಬೇರೆ. ಕರ್ನಾಟಕದಲ್ಲಿ ಈ ಥರ ಒಂದು ಸಂಗತಿ ಆಗಿರೋದು ಎಲ್ಲ ಒಂದು ಹೈಯರ್ ಅಫಿಷಿಯಲ್ಸ್ದು ನೆರವಿಗೆ ಬರಬೇಕಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಬೇರೆ ಹುಡುಗಿಯರಿಗೆ ಈ ಥರ ಆಗಬಾರ್ದು. ಒಂದು 22 ವರ್ಷದ ಒಂದು ಹುಡುಗಿಗೆ ಡೇ ಲೈಟಲ್ಲಿ ಒಬ್ಬ ವ್ಯಕ್ತಿ ಈ ಥರ ಕ್ರೈಮ್ ಮಾಡ್ತಾನೆ ಅಂದರೆ ನಮ್ಮ ಸಿಸ್ಟಮ್ ಎಷ್ಟರ ಮಟ್ಟಿಗೆ ವೀಕ್ ಆಗಿರ್ಬೋದಂತ. ಮಗಳ ಸಾವಿನ ನೋವಲ್ಲೂ ಕೂಡ ಅಮೃತ ಅವರ ಕುಟುಂಬ ಮಾನವೀಯತೆಯನ್ನ ಮೆರೆದಿದೆ. ಅಮೃತ ಅವರ ಕಣ್ಣುಗಳನ್ನ ದಾನ ಮಾಡಿದೆ ಆ ಕುಟುಂಬ. ಕಾನೂನು ವ್ಯಾಸಂಗದ ಜೊತೆಗೆ ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನ, ಕುಟುಂಬವನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು ಅಮೃತ. ತನ್ನ ವಿದ್ಯಾಭ್ಯಾಸದ ಜೊತೆಗೆ ಮನೆಗೂ ಕೂಡ ನೆರವಾಗಿದ್ರು ಪುತ್ರಿಯ ಈ ರೀತಿಯಾದಂತಹ ಹತ್ಯೆ ಸಹಜವಾಗಿ ಆ ಕುಟುಂಬಕ್ಕೆ ದೊಡ್ಡ ಆಘಾತ ತಂದಿದೆ. ಇಂಥ ಆಘಾತದ ನಡುವೆಯೂ ಅಮೃತ ಅವರ ಕುಟುಂಬ ಅಮೃತ ಅವರ ಕಣ್ಣುಗಳನ್ನ ದಾನ ಮಾಡೋ ಮುಖೇನವಾಗಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಒಂದ್ ಕಡೆ ಅಣ್ಣನಿಗೆ ಪ್ರೀತಿಗೆ ಒಪ್ಪಲಿಲ್ಲ ಅಂತೇಳಿ ತಮ್ಮ ಮರ್ಡ್ರ್ ಮಾಡಿ ಈಗಿಬ್ರು ಜೈಲ್ ಸೇರ್ಬೇಕಾದಂಥ ಹಂತ. ಮತ್ತೊಂದು ಕಡೆ ತನ್ನದಲ್ಲದ ತಪ್ಪಿಗೆ ಕೊಲೆಯಾದಂಥ ಅಮೃತ, ತನ್ನ ಜೀವನ ತಾನು ಕಟ್ಕೊಂಡಿದ್ದಂಥ, ತನ್ನ ಕಾಲ್ ಮೇಲೆ ನಿಲ್ಲೋ ಪ್ರಯತ್ನ ಪಡ್ತಾ ಇದ್ದಂಥ ಅಮೃತ ಸಾವಿನ ಮನೆ ಸೇರಿದ್ದಾರೆ. ಮೀನ್ ಟೈಮ್ ಅವರ ಕಣ್ಣುಗಳನ್ನು ದಾನ ಮಾಡಲಾಗಿದೆ. ಒಂದು ಕಡೆ ಮಾದರಿ ವ್ಯಕ್ತಿತ್ವ ಅಥವಾ ಮಾದರಿ ಕುಟುಂಬದ ಒಂದು ಕೆಲಸ ಕಾರ್ಯ, ಮತ್ತೊಂದು ಕಡೆ ಈ ರೀತಿಯಾಗಿ ಅಣ್ಣ ತಮ್ಮ ಜೈಲ್ ಸೇರಿರುವಂಥ ಮತ್ತೊಂದು ಕುಟುಂಬ. ನೀವೇ ಲೆಕ್ಕ ಹಾಕಿ, ಇವರು ಬೆಳೆದು ಬಂದ ಹಾದಿನೋ, ಇವರು ಯೋಚನಾ ಲಹರಿನೋ, ಅಥವಾ ನಮ್ಮ ಸಿಸ್ಟಮ್ ಫೇಲ್ಯೂರೋ. ಅಲ್ಲಿ ಹೇಳ್ತಾ ಇದ್ರಲ್ಲ ಒಬ್ರು, ಇದು ಯಾವ್ಯಾವ ರೀತಿ ಅಂತ ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳಿ.